ಈಗ ಅಭಿನಂದನೆ ಡಾಕ್ಟರ್ ಎಸ್ ಸಿದ್ದಯ್ಯ ಅವರಿಗೆ ಪರಮ ಪೂಜ್ಯ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರಿಂದ. ಪ್ರಧಾನ ಕಾರ್ಯದರ್ಶಿಗಳು, ತರಳಬಾಳು ಕೇಂದ್ರದ ಕಾರ್ಯದರ್ಶಿಗಳು ಆಗಿರುವ ಡಾಕ್ಟರ್ ಎಸ್ ಸಿದ್ದಯ್ಯ ಅವರಿಗೆ ಪರಮ ಪೂಜ್ಯ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರಿಂದ ಅಭಿನಂದನೆ. ಸಮಾಜ ಸೇವೆ, ಶಿಕ್ಷಣ ಮತ್ತು ದಾಸೋಹಕ್ಕೆ ಹೆಸರಾಗಿರುವ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ ಸೇವಾ ಕಾರ್ಯದಲ್ಲಿ ಕಳೆದ 25 ವರ್ಷಗಳಿಂದ ಗುರುತರವಾದ ಹೊಣೆಗಾರಿಕೆಯನ್ನು ಅತ್ಯಂತ ನಿಷ್ಠೆಯಿಂದ ನಿರ್ವಹಿಸುತ್ತಾ ಬಂದಿದ್ದಾರೆ ಡಾಕ್ಟರ್ ಸಿದ್ದಯ್ಯನವರು. ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸಿ ಸಂಸ್ಥೆಯಲ್ಲಿ ಉಚಿತವಾಗಿ ದಾಸೋಹ ಮತ್ತು ಶಿಕ್ಷಣವನ್ನು ನೀಡುವ ಪರಮ ಪೂಜ್ಯ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸೇವಾ ಕೈಂಕರ್ಯದಲ್ಲಿ ಹೆಗಲೆಣೆಯಾಗಿರುವಂಥವರು ಡಾಕ್ಟರ್ ಎಸ್ ಸಿದ್ದಯ್ಯನವರು. ಸರಳ ಸಜ್ಜನಿಕೆ, ವಿನಯವಂತಿಕೆ ಮೈವತ್ತಂತಿರುವ ಡಾಕ್ಟರ್ ಸಿದ್ದಯ್ಯನವರು ದೂರದೃಷ್ಟಿಯ ಸಮರ್ಥ ಆಡಳಿತಗಾರರೂ ಹೌದು. ದಯಮಾಡಿ ಎಲ್ಲರೂ ತಮ್ಮ ಕುರ್ಚಿಗಳಲ್ಲಿ ಆಸೀನರಾಗಬೇಕು. ಅಭಿನಂದನೆ ಸಲ್ಲಿಸುವಂಥವರಿಗೆ ನಂತರ ಅವಕಾಶ ಇರ್ತದೆ. ಈಗ ಆಶೀರ್ವಚನಕ್ಕೆ ದಯಮಾಡಿ ತಾವು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ದಯಮಾಡಿ ಬಂಧುಗಳೇ, ಅಭಿನಂದನಾ ಕಾರ್ಯಕ್ರಮವನ್ನು ನಂತರ ತಾವು ಮುಂದುವರಿಸಬಹುದು. ದಯಮಾಡಿ ಪರಮ ಪೂಜ್ಯ ಶ್ರೀ ಗುರು ಸನ್ನಿಧಿಯ ಆಶೀರ್ವಚನಕ್ಕೆ ತಾವು ದಯಮಾಡಿ ಅನುವು ಮಾಡಿಕೊಡಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ನನ್ನ ಸ್ವೀಕರಿಸಿದಂಥ ಡಾಕ್ಟರ್ ಎಸ್ ಸಿದ್ದಯ್ಯನವರು ಈ ಸಮಾರಂಭದ ಔಚಿತ್ಯವನ್ನು ಉದ್ದೇಶಿಸಿ ಅಭಿನಂದನೆಗೆ ಮಾರ್ನುಡಿಯನ್ನು ನುಡಿಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ಅವರಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸ್ತೇನೆ. ಒಂದು ನಿಮಿಷ ಆಮೇಲೆ ಮಾಡ್ತೀನಿ ಸರ್. ಒಂದು ನಿಮಿಷ ಅಲ್ಲಿ ಯಾರು ನಿಂತ್ಕೋಬೇಕು ಸರ್? ಅಲ್ಲಿ ಬರ್ರಿ, ನಿಂತ್ಕೊಳ್ಳದೆ ಅಂದರೆ ನಿಂತ್ಕೊಳ್ರಿ. ಆ ಕಡೆ ಒಬ್ರು ಹೋಗಿ ಸಿದ್ದು ಆ ಕಡೆ ಹೋಗಿ ಯಾರು ಬೇಡ. ಅಭಿನಂದನೆಗೆ ಮಾರ್ನುಡಿ.
ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಇಲ್ಲಿ ನೆರೆದಿರುವ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿ. ಈ ದಿನದ ಅಭಿನಂದನಾ ಸಮಾರಂಭ ನನಗೆ ಸಂತೋಷಕ್ಕಿಂತ ಹೆಚ್ಚು ಸಂಕೋಚನ ತಂದಿದೆ. ಅದಕ್ಕೆ ಈ ಅಭಿನಂದನೆಗೆ ಪ್ರತಿಕ್ರಿಯಿಸಲು ನನ್ನಲ್ಲಿ ಶಬ್ದಗಳಿಲ್ಲ. ಇವತ್ತು ಇಲ್ಲಿ ನಿಂತು ಮಾತಾಡಲಿಕ್ಕೆ ಚೈತನ್ಯವನ್ನು ತುಂಬಿಕೊಟ್ಟಂಥವರು ಪರಮ ಪೂಜ್ಯ ಜಗದ್ಗುರುಗಳವರು. ಅವರ ಕಾರ್ಯಕ್ಷೇತ್ರದಲ್ಲಿ ನಾನು ಒಂದು ತೃಣ ಮಾತ್ರ. ಅದು ಇವತ್ತಿನ ಪುರಸ್ಕಾರ ಬಂದಿರೋದು ಸಂಸ್ಥೆಯ ಕಾರ್ಯಗಳಿಗಾಗಿ ಹೊರತು ನನಗಲ್ಲ. ನಾನು ಈ ಕೆಲಸದಲ್ಲಿ ನಿಮಿತ್ತ ಮಾತ್ರ ಅಂತೇಳಿ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಈ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟ ಆದ ಸಂದರ್ಭದಲ್ಲಿ ನಾನು ಪೂಜ್ಯರ ಜೊತೆಗಿದ್ದೆ. ಯಾರೋ ಬಂದು ಸಿದ್ದಯ್ಯನವ್ರಿಗೆ ಪ್ರಶಸ್ತಿ ಪ್ರಕಟ ಆಗಿದೆ ಅಂತ ತಿಳಿದ ಮೇಲೆ ಒಂದು ಸರಿ ಖಚಿತ ಮಾಡ್ಕೊ ಅಂತಂದರು. ಖಚಿತಪಡಿಸ್ಕೊಂಡ ಮೇಲೆ ಸುಮಾರು 3-3.5 ಗಂಟೆ ಕಾಲ ನಮ್ಮ ದೇಶ ವಿದೇಶಗಳಲ್ಲಿ ಇರೋಂಥ ನಮ್ಮ ಎಲ್ಲ ಅಭಿಮಾನಿ ಮಿತ್ರರಿಗೆ, ಶಿಷ್ಯರಿಗೆ ಅವರು ತಿಳಿಸಿದಂಥ ರೀತಿ ನಾನು ಅದನ್ನು ಹೇಗೆ ವರ್ಣಿಸ್ಬೇಕು ಅಂತೇಳಿ ನನಗೆ ಶಬ್ದಗಳಿಲ್ಲ. ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ಕೃತಜ್ಞತೆಗಳನ್ನ ಹೇಳ್ತಾ, ಪರಮ ಪೂಜ್ಯರಿಗೆ ಮತ್ತೊಮ್ಮೆ ನಾನು ನಮಸ್ಕಾರ ಮಾಡಿ, ನನಗೆ ಹೆಚ್ಚು ಮಾತಾಡಲಿಕ್ಕೆ ಶಬ್ದಗಳು ಸಿಗ್ತಾ ಇಲ್ಲ ಇವತ್ತು. ಆ ಕಾರಣಕ್ಕೆ ನಿಮ್ಮಲ್ಲಿ ಕ್ಷಮೆಯನ್ನು ಕೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಆಶೀರ್ವಚನ ಶ್ರೀ ಮಧು ಜೈನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು